ಭಾರತೀಯ ಎಲ್ಲ ಜನತೆಗೆ ಸರ್ವರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೋಡ್ರಿ, ಸಿಂಪಲಾಗಿ ಮಾಡಿದ್ದೀನಿ ನಾನು ಪೂಜಾ. ಅವ್ರ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಸಿಂಪಲಾಗಿ ಮಾಡಿದ್ದೀನಿ, ನೈವೇದ್ಯನ ಆಯ್ತು ನೋಡಿ. ನೋಡ್ರಿ, ಹಬ್ಬಕ್ಕೆ ಅನ್ನ ಮಾಡಿದ, ಚಪಾತಿ ಮಾಡಿದ, ಮತ್ತು ಹೋಳಿಗೆ ಸಾಂಬಾರು ಮಾಡಿದ, ಕವ ಮಾಡಿದ್ದೀನಿ ನೋಡ್ರಿ. ಕವ ಮಸ್ತಾಗೈತಿ. ಕವ ಮಾಡಿದ್ದೀನಿ, ಪಲ್ಯ ಆಯಿತು, ಸಂಡಿಗೆ ಹಪ್ಪಳ ಎಲ್ಲ ಕರೆದಿಟ್ಟಿದೆ. ಆಮೇಲೆ ಕೋಸಂಬರಿ, ಆಮೇಲೆ ಹೋಳಿಗೆ ಎಲ್ಲರೂ ಊಟ ಮಾಡಿದ್ದಾರೆ. ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇಷ್ಟು ಪಾತ್ರೆ ಇದೆ, ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅವ್ರು ಬಿದ್ದಾಗ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ, ಮಕ್ಳ ಜೊತೆಗೆ ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಇವಾಗ ಪಾತ್ರೆ ತೊಳೆದು ಈಶಾ ಫೌಂಡೇಶನ್ಗೆ ಹೋಗೋಣ ಅಂದ್ಕೊಂಡಿದ್ರಿ, ತಿರ್ಗಿ ಟೈಮ್ ಇಲ್ಲ ಅಂದಿದ್ದಕ್ಕೆ ಬಿಟ್ರಿ ನೋಡಿ. ಪಾತ್ರೆ ತೊಳೆಯೋಣ. ಇದು ನೋಡಿ ಫ್ರೆಂಡ್, ಹಬ್ಬದ ದಿವಸ, ಸಂಕ್ರಾಂತಿ ಹಬ್ಬದ ದಿವಸ ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಈ ಥರ ಆಟ ಆಡೋಕ್ಕೆ. ಬೆಂಕಿಯಲ್ಲಿ ಬೋಗಿ ಅಂತ ಅಂತಾರಂತೆ ಇದಕ್ಕೆ. ನಮ್ಮ ಮೈಯಲ್ಲಿರೋದೇನೋ ಒಂದು ದಾರನೋ ಬಟ್ಟೆನೋ ಏನೋ ಬೆಂಕಿಯಲ್ಲಿ ಹಾಕ್ಬೇಕಂತೆ. ಇರೋ ದರಿದ್ರವನ್ನು ಹೋಗುತ್ತೆ ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ, ಇದು ಬೆಂಗಳೂರು ಸೈಡ್ ಮಾಡಿದ್ದಾರೆ. ನಿಮ್ಮ ಕಡೆನೂ ಮಾಡ್ತಾರೇನೋ ಕಮೆಂಟ್ ಹಾಕಿ. ಈ ವಿಡಿಯೋನು ಫುಲ್ ವಿಡಿಯೋ ನೋಡಿ. ನಾನು ಫುಲ್ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆಟಗಳು ಆಟ ಆಡಿದ್ರೆ ಹಿಂಗೆ ಆಡ. ಈ ಥರ ತಮಿಳ್ನಾಡಲ್ಲೂ ಮಾಡ್ತಾರಂತೆ, ನಮಗೂ ಗೊತ್ತಿಲ್ಲ. ತಮಿಳ್ನಾಡು ಅಕ್ಕ ಹೇಳಿದರು ಈ ಥರ ಮಾಡಬೇಕು, ಒಳ್ಳೆಯದು, ವರ್ಷ ಪೂರ್ತಿ ಒಳ್ಳೆಯದಾಗುತ್ತೆ. ಏನಾದರೂ ನಮ್ಮ ಮೈಯಲ್ಲಿರೋ ದರಿದ್ರವನ್ನು ಕಳಿಬೇಕಂದ್ರೆ ನಾವು ಬಟ್ಟೆ ಸುಡಬೇಕು, ಇಲ್ಲಾಂದರೆ ಏನೋ ಒಂದು ಮನೇಲಿರೋದು ಹಾಕಬೇಕಂತೆ. ಆ ಥರ ಎಲ್ಲ ತಿಳಿಸ್ಕೊಟ್ರು. ನಾನು ಕೇಳಿದೆ ಅವ್ರಿಗೆ, ಇದು ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಕೇಳಿದೆ. ಸಂಕ್ರಾಂತಿ ಒಂದೊಂದು ಸರಿ ಚೆನ್ನಾಗಿ ಬರುತ್ತಂತೆ, ಒಂದೊಂದು ಸರಿ ಚೆನ್ನಾಗಿ ಬರಲ್ಲಂತೆ. ಅದಕ್ಕೋಸ್ಕರ ಈ ಥರ ಮಾಡ್ತಾರೆ ಅಂತ ಹೇಳಿದರು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನಗೆ ತಿರ್ಗಾ ವಾಯ್ಸ್ ಹೋಗಿದೆ. ಹಬ್ಬ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ, ಆದರೂ ಹಬ್ಬ ಮಾಡಲೇಬೇಕಂತ ಮಾಡಿದೆ. ತುಂಬಾ ಬೇಜಾರಲ್ಲಿ ಹಬ್ಬ ಮಾಡಿದ್ದೀನಿ. ಆಮೇಲೆ ನಾನು ಶೇಂಗಾ ಹೋಳಿಗೆ, ಸಜ್ಜದ ರೊಟ್ಟಿ ಏನೂ ಮಾಡಲಿಲ್ಲ. ಸಖತ್ ಬೇಜಾರಾಗ್ತಾಯಿತ್ತು ನಮ್ಮಣ್ಣ ಇಲ್ಲಿಗೋಸ್ಕರ. ಅದಕ್ಕೋಸ್ಕರ ನನಗೇನು ಮಾಡಬೇಕಂತ ತಿಳಿದೇನೆ. ಇವಾಗ ಅವರು ಹಬ್ಬ ಮಾಡಲ್ಲ, ನಾನು ಕೂಡ ಹಬ್ಬ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ನಾನು ಎಲ್ಲ ಅಡುಗೆ ಮಾಡಿ ನಮ್ಮ ಅತ್ತಿಗೆಂದ್ರಿಗೆ ಕರೆದು ಊಟ ಮಾಡಿಸಿ ಕಳಿಸಿದ್ದೀನಿ. ಅವ್ರು ಖುಷಿಯಾಗಿರ್ಬೇಕಷ್ಟೆ ನನಗೆ.